ಹಾಯ್ ಎಲ್ಲರಿಗೂ ನಮಸ್ಕಾರ. ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ನನ್ನ ಹೆಸರು ಅರ್ಚನಾ ಅಂತ. ಶನಿವಾರ ಮಗನ ಸ್ಕೂಲಿಗೆ ಕಳಿಸಿದ್ದು ಮತ್ತು ಸಂಡೇ ಒಂದು ಬರ್ತ್ಡೇ ಪಾರ್ಟಿ ಇತ್ತು. ಜೆನಿಕಲ್ ಹೋಮ್ ಸ್ಟೇ ಅಂತ ನಿಯರ್ ರಾಮನಗರ ಇರೋದದು. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಮಕ್ಳಿಗೆ ಆಟಾಡೋಕ್ಕೆ ಜಾಗ ಇದೆ, ಸಪ್ರೇಟು ಪಾರ್ಟಿ ಹಾಲ್ ಇದೆ ಮತ್ತು ಊಟದ ಹಾಲ್ ಸಪ್ರೇಟ್ ಇದೆ. ಬೀಗ್ರೂಟ ಬರ್ತ್ಡೇ ಪಾರ್ಟಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಪ್ಲೇಸ್ ಕೂಡ ಒಳ್ಳೆ ಊಟ ಮಾಡಿಸಿದ್ರು. ಊಟ ಮುಗಿಸ್ಕೊಂಡು ನಾವಲ್ಲೇ ಮಾವಿನ ತೋಟ ಪ್ಲಸ್ ನೇರಳೆ ಹಣ್ಣಿನ ತೋಟ ಎರಡೂ ಇದೆ ಜೆನಿಕಲ್ ಹೋಮ್ ಸ್ಟೇಯಲ್ಲಿ. ಬಾವಿ ಮಕ್ಳುಗಳಿಗೆಲ್ಲ ಎಂಜಾಯ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಲ್ಲಿ. ಅದಾದಮೇಲೆ ಬೆಳಗ್ಗೆಗೆ ನಾವು ಚಕ್ಕುಲಿ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಟೈಮ್ ಚಕ್ಕುಲಿ ಟ್ರೈ ಮಾಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಚಕ್ಕುಲಿ, ಸಾಫ್ಟಾಗಿ. ಫಸ್ಟ್ ಟೈಮ್ ಮಾಡಿ ಇಷ್ಟೊಂದು ಚೆನ್ನಾಗಿ ಕರಮ್ ಕುರುಮ್ ಅನ್ನೋ ಥರ ಬಂದೈತಲ್ಲ, ಅದೇ ತುಂಬ ಖುಷಿ ನಮಗೆ. ಅದಾದಮೇಲೆ ಬೆಳಗ್ಗೆಗೆ ಶುಕ್ರವಾರ ಇತ್ತು. ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಿಲ್ಲ ಅಂದ್ಬಿಟ್ಟು ಶುಕ್ರವಾರ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನಿಂಬೆಹಣ್ಣು ದೀಪ ಮುಗಿಸ್ಕೊಂಡು ಆಮೇಲೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ದೇವಸ್ಥಾನದಲ್ಲಿ ರಾಮನಗರದಲ್ಲಿ ಶುಕ್ರವಾರ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಎಷ್ಟೊಂದು ಜನ ಇರ್ತಾರೆ ಅಂತ ಅಂದರೆ ಆ ನಿಂಬೆಹಣ್ಣು ದೀಪ ಎಲ್ಲಿ ಒಬ್ರಿಗೊಬ್ರಿಗೆ ತಾಗಿ ಕೂದಲೆಲ್ಲ ಸೀದೋಗ್ಬಿಡುತ್ತೋ ಅನ್ನೋ ಒಂಥರ ಭಯದಲ್ಲಿ ಎಲ್ಲರೂ ದೀಪನ ಪಾಪ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಹೆಜ್ಜೆ ಇಡೋಕ್ಕೂ ಜಾಗ ಇರಲ್ಲ. ದರ್ಶನ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಆನ್ ದ ವೇ ನೇರಳೆ ಹಣ್ಣು ತೊಗೊಂಡು ಬಂದು ಮತ್ತು ಶನಿವಾರ ಕೆಂಗಲ್ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನದಲ್ಲಿ ಯಾರೋ ಹನುಮಂತರಾಯನ ಸೇವೆ ಮಾಡಿಸ್ತಾಯಿದ್ರು. ಅಲ್ಲಿಂದ ನಮ್ಮ ಮನೆಯವ್ರ ಫ್ರೆಂಡ್ ಸಿಕ್ಕಿದ್ರು. ಅವರು ಮತ್ತು ಅವ್ರ ವೈಫು ಸಿಕ್ಕಿ ದೇವಸ್ಥಾನದಲ್ಲಿ ಪೂಜೆ ಇಡಿಸ್ಕೊಂಡಿದ್ದೀವಿ ಸಂಜೆ ಬನ್ನಿ ಅಂತ ಹಾಗೆ ಕರ್ಕೊಂಡು ಹೋದರು. ಅವ್ರದ್ದು ಇದು ನಾಟಿ ಹಸುಗಳು ಮಲೆನಾಡು ಗಿಡ್ಡ ಮತ್ತು ಅಮೃತ ಮಹಲ್ಲು ಅವರು ನಾಟಿ ಹಸುಗಳ್ನ ಸಾಕಬೇಕು, ನಮ್ಮ ಹಳೆ ತಳಿಗಳನ್ನ ಉಳಿಸ್ಕೋಬೇಕು ಅನ್ನೋ ಮೈಂಡ್ಸೆಟ್ ಅವ್ರಿಗೆ. ಸೊ ಇದು ನೋಡಿ, ಇದ್ರ ಹೆಸರು ಕೃಷ್ಣ ಅಂತ. ಇದು ಮಲೆನಾಡು ಗಿಡ್ಡ, ಇದು 4 ತಿಂಗಳು ಕರು ಅಂತೆ. ಅದೆಲ್ಲ ತಳಿಗಳು ಚಿಕ್ಕ ಚಿಕ್ಕದಾಗೆ ಇರುತ್ತೆ. ಇದು ಅವ್ರ ಮನೆ. ಅಲ್ಲಿ ಸಂಜೆವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮಳೆ ಬಂತು ತುಂಬ ಜೋರಾಗಿ. ಅದಾದಮೇಲೆ ಅವರು ಸಂಜೆ ಪೂಜೆಗೆ ತುಳಸಿ ಹಾರ ಮಾಡಿಸ್ಕೊಂಡು ಹಾಕ್ತೀವಿ ಅಂತ ಅಂದ್ಕೊಂಡಿದ್ರಂತೆ. ಸೊ ಇಬ್ಬರು ತುಳಸಿ ಕಟ್ ಮಾಡ್ಕೊಂಡು ಮನೆ ಹತ್ರನೇ ಇತ್ತು ಅಷ್ಟು ತುಳಸಿ, ಹಾರ ಮಾಡಿಕೊಂಡು ಎಲ್ಲರೂ ಅಲ್ಲಿ ಕಾರ್ ಪಾರ್ಕ್ ಮಾಡಿಕ್ಕೆ ಆಗಲ್ಲ ದೇವಸ್ಥಾನದಲ್ಲಿ ಅಂದ್ಬಿಟ್ಟು ಅಲ್ಲೇ ಕೂಡ್ಲೂರು ಅಂತ ದೇವಸ್ಥಾನಕ್ಕೆ ಹೋದ್ವಿ. ಬೈಕ್ಗಳಲ್ಲೇ ಮೊಸರನ್ನ ಮಾಡ್ಕೊಂಡು ತೊಗೊಂಡೋಗಿದ್ವಿ. ದೇವಸ್ಥಾನದ ಮುಂದೆನೇ ಕೂರಿಸಿದ್ರು. ತುಂಬ ಖುಷಿ ಆಯಿತು. ಮಕ್ಕಳೆಲ್ಲ ಬಂದಿದ್ದರು. ಒಂದು 30-40 ಜನ ಇದ್ದೋ. ಚೆನ್ನಾಗಿ ಪೂಜೆ ಎಲ್ಲ ಮುಗಿಸಿ ಮತ್ತೆ ವಾಪಸ್ ಮನೆಗೆ ಬಂದು ಊಟ ಮುಗಿಸ್ಕೊಂಡ್ವಿ. ಎಲ್ಲ ಒಟ್ಟಿಗೆ ಕೂತ್ಕೊಂಡು ಸುಮಾರು ದಿನ ಆಗೋಗಿತ್ತು ಎಲ್ಲ ಒಟ್ಟಿಗೆ ಸೇರಿ. 2 ವರ್ಷನೇ ಆಗೋಗಿತ್ತು ಆ್ಯಕ್ಚುಲಿ ಹೇಳಬೇಕು ಅಂತ. ಬೆಳಿಗ್ಗೆಗೆ ಉಪವಾಸ ಹಬ್ಬ ಇದ್ದಿದ್ದರಿಂದ ಊಟ ಮುಗಿಸಿದ್ವಿ. ಥ್ಯಾಂಕ್ ಯು ಎಲ್ಲರಿಗೂ. ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ. ಸಪೋರ್ಟ್ ಮೀ ಪ್ಲೀಸ್.